ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಭಾರತದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಹತ್ತಿರ ಬರ್ತಿದ್ದಂತೆ ರಾಜಕೀಯ ಪಕ್ಷಗಳು ಉಚಿತ ಯೋಜನೆಗಳ ಘೋಷಣೆ ಬಗ್ಗೆ ಮುಗಿಬಿದ್ದು ಮುಂದೆ ಬರ್ತವೆ. 3 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಶುರುವಾದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೊದಲೆಲ್ಲ ಟೀಕೆ ತೆಗೆತಿದ್ದ ಕೇಂದ್ರ ಸರ್ಕಾರ ನಂತರದ ಬೇರೆ ಎಲ್ಲ ರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಗ್ಯಾರಂಟಿ ಎಂದು ಕೊಡಲು ಆರಂಭ ಮಾಡ್ತದೆ. ಇದೇ ಮಾದರಿಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಉಚಿತ ಯೋಜನೆಗಳ ಬಗ್ಗೆ ಮಾತನಾಡಲು ಆರಂಭಿಸುತ್ತವೆ. ಇದಕ್ಕೆ ತಮಿಳುನಾಡು ರಾಜ್ಯ ಹೊರತಾಗಿಲ್ಲ. ದೇಶದ ಮೊದಲ ಉಚಿತ ಯೋಜನೆಗಳನ್ನು ಕೊಡಲು ಆರಂಭಿಸಿದೆ ಇದೇ ತಮಿಳುನಾಡು ರಾಜ್ಯ. ಮೊದಲು ಕಡಿಮೆ ಬೆಲೆಯಲ್ಲಿ ಅಕ್ಕಿ ಕೊಡುವುದು, ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಉಚಿತ ಗೃಹೋಪಯೋಗಿ ವಸ್ತುಗಳು ಅಂದರೆ ಮಿಕ್ಸರ್, ಫ್ಯಾನ್, ಲ್ಯಾಪ್ಟಾಪ್, ಇನ್ನು ಉಚಿತ ಟಿವಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಿಂದ ಹಿಡಿದು ಅನೇಕ ಯೋಜನೆಗಳನ್ನು ತಮಿಳುನಾಡು ಸರ್ಕಾರ ಅಲ್ಲಿನ ತಮಿಳುನಾಡು ಜನತೆಗೆ ಕೊಟ್ಟಿದೆ. ಈಗ ಇದೇ ವರ್ಷ ಬರಲಿರುವ ತಮಿಳುನಾಡು ವಿಧಾನಸಭಾ ಚುನಾವಣೆಗೂ ಮುನ್ನ ಅಲ್ಲಿನ ಆಡಳಿತಾರೂಢ DMK ಪಕ್ಷ ಕಲೇವಾರ್ ಮಹಿಳಾ ಹಕ್ಕುಗಳ ಯೋಜನೆಯಡಿ 1.31 ಕೋಟಿ ಮಹಿಳೆಯರಿಗೆ ತಲಾ 5,000 ರು ಜಮೆ ಮಾಡಿದೆ. ಇದರ ಜೊತೆಯಲ್ಲಿಯೇ ಇನ್ನಷ್ಟು ಉಚಿತ ಯೋಜನೆಗಳನ್ನು ಜಾರಿಗೆ ತರುವ ಚಿಂತನೆ ನಡೆಸ್ತಾ ಇದೆ. ಆದರೆ ಚುನಾವಣೆಗೂ ಮುನ್ನ ಉಚಿತ ಕೊಡುಗೆಗಳು ಅಂದರೆ ಗ್ಯಾರಂಟಿಗಳನ್ನು ಹಾಗೂ ಸಬ್ಸಿಡಿಗಳನ್ನು ಘೋಷಿಸುವ ರಾಜ್ಯ ಸರ್ಕಾರಗಳ ಪ್ರವೃತ್ತಿಯನ್ನು ಕಟುವಾಗಿ ಟೀಕಿಸಿದ ಸುಪ್ರೀಂ ಕೋರ್ಟ್ ಇಂತಹ ಯೋಜನೆಗಳ ವೆಚ್ಚಗಳ ಅಂತಿಮ ಹೊರೆ ತೆರಿಗೆದಾರರ ಮೇಲೆ ಬೀಳ್ತದೆ ಎಂದು ಅಭಿಪ್ರಾಯಪಟ್ಟಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಹೇಳಿರೋದು ಇನ್ನೊಂದು ವಿಷಯ ಬಹಳ ಮುಖ್ಯವಾದದ್ದೇನು ಅಂದರೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಘೋಷಿಸುವ ಉಚಿತ ಕೊಡುಗೆಗಳು ಮತದಾರರನ್ನು ಪ್ರಭಾವಿತಗೊಳಿಸುವ ಸಾಧ್ಯತೆ ಇದೆ. ಈ ಕುರಿತು ಮಾರ್ಗಸೂಚಿ ರೂಪಿಸಲು ಕೇಂದ್ರ ಸರ್ಕಾರ, ಹಣಕಾಸು ಆಯೋಗ, ಚುನಾವಣಾ ಆಯೋಗ ಮುಂತಾದವರೊಂದಿಗೆ ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಬಹಳ ಮುಖ್ಯವಾಗಿ ಈ ವಿಚಾರ ಯಾಕೆ ಚರ್ಚೆಗೆ ಬಂತು ಅಂದರೆ ವಿದ್ಯುತ್ ತಿದ್ದುಪಡಿ ನಿಯಮಗಳು 2024 ಪ್ರಶ್ನಿಸಿ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮ ಲಿಮಿಟೆಡ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಾಯ್ಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಎಂ ಪಂಚೋಲಿ ಅವರ ನ್ಯಾಯಪೀಠವು ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗಿರುವ ಇಂತಹ ನೀತಿಗಳನ್ನು ಮರುಪರಿಶೀಲಿಸುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಉಚಿತ ಕೊಡುಗೆಗಳನ್ನು ನೀಡುವಾಗ ಶ್ರೀಮಂತರು ಮತ್ತು ಬಡವರ ವ್ಯತ್ಯಾಸ ಯಾಕೆ ಮಾಡ್ತಿಲ್ಲ? ಶಕ್ತಿ ಇರುವವರೆಗೂ ಉಚಿತ ಕೊಡುಗೆ ನೀಡುವುದು ತುಷ್ಟೀಕರಣ ಅಲ್ವೇ? ಉಚಿತ ಯೋಜನೆಗಳ ಲಾಭವನ್ನು ಮೊದಲು ಪಡೆಯುತ್ತಿರುವವರು ಅನುಕೂಲಸ್ಥರು. ಇಂತಹ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಲ್ವೇ ಎಂಬ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿದೆ. ಇನ್ನು ಸುಪ್ರೀಂ ಕೋರ್ಟ್ ನೇರ ನಗದು ವರ್ಗಾವಣೆಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ. ನಾವು ನಿರ್ದಿಷ್ಟವಾಗಿ ತಮಿಳುನಾಡಿನ ಬಗ್ಗೆ ಮಾತನಾಡ್ತಿಲ್ಲ, ಇಡೀ ದೇಶದ ಬಗ್ಗೆ ಮಾತನಾಡ್ತಿದ್ದೇವೆ. ನಾವು ಯಾವ ರೀತಿಯ ಸಂಸ್ಕೃತಿಯನ್ನು ಬೆಳೆಸ್ತಿದ್ದೇವೆ ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಇನ್ನು ಮುಖ್ಯ ನ್ಯಾಯಮೂರ್ತಿ CJI ಸೂರ್ಯಕಾಂತ್ ಅವರು ಉಚಿತ ಕೊಡುಗೆಗಳನ್ನು ವಿವೇಚನೆ ಇಲ್ಲದೆ ನೀಡುತ್ತಿರುವುದರಿಂದ ಭಾರತದ ಆರ್ಥಿಕತೆ ಮೇಲೆ ಒತ್ತಡ ಉಂಟಾಗ್ತಿದೆ. ಹೆಚ್ಚುತ್ತಿರುವ ವಿತ್ತೀಯ ಕೊರತೆಯ ನಡುವೆಯೂ ರಾಜ್ಯಗಳು ದೊಡ್ಡ ಮಟ್ಟದಲ್ಲಿ ಉಚಿತ ಕೊಡುಗೆಗಳನ್ನು ಘೋಷಿಸುತ್ತಿವೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದುವರೆದು ಜನರು ಘನತೆ ಮತ್ತು ಸ್ವಾಭಿಮಾನದಿಂದ ಬದುಕಲು ಸರ್ಕಾರಗಳು ಉದ್ಯೋಗದ ಮಾರ್ಗಗಳನ್ನು ಸೃಷ್ಟಿಸಬೇಕು. ನೀವು ಬೆಳಗ್ಗೆಯಿಂದಲೇ ಉಚಿತ ಆಹಾರ, ಉಚಿತ ಅನಿಲ, ವಿದ್ಯುತ್ ನೀಡ್ತೀರಿ, ಜೊತೆಗೆ ನೇರವಾಗಿ ಖಾತೆಗೆ ಹಣವನ್ನು ಜಮೆ ಮಾಡ್ತೀರಿ. ಹಾಗಾದರೆ ಜನರು ಏಕೆ ಕೆಲಸ ಮಾಡಬೇಕು? ಒಂದೇ ಕಡೆಯಿಂದಲೇ ಎಲ್ಲವೂ ಸಿಗ್ತದೆ ಎಂಬುದು ಗೊತ್ತಾದಾಗ ಅವರು ಏನು ಕೆಲಸ ಕಲಿಯುತ್ತಾರೆ? ನಾವು ಮಾಡುತ್ತಿರುವ ರಾಷ್ಟ್ರ ನಿರ್ಮಾಣ ಇದುವೇ ಎಂದು ನ್ಯಾಯಮೂರ್ತಿ ಪ್ರಶ್ನಿಸಿದ್ದಾರೆ. ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದ ಎಲ್ಲವನ್ನೂ ಒಪ್ಪಿಕೊಳ್ಳುವ ಜೊತೆಗೆ ಉಚಿತ ಯೋಜನೆಗಳಿಂದ ಅಂದರೆ ಗ್ಯಾರಂಟಿಗಳಿಂದ ಶತಮಾನಗಳಿಂದ ಕಡೆಗಣಿಸಲ್ಪಟ್ಟ ಮಹಿಳೆಯರು ಮತ್ತು ಕಡು ಬಡವರಿಗೆ ಸಿಕ್ಕ ಸೌಲಭ್ಯ ಮತ್ತು ಇದರಿಂದ ಅವರ ಬದುಕು ಹಸನಾಗಿರುವುದನ್ನು ಕಡೆಗಣಿಸಬಾರ್ದಲ್ವೇ? ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಕೊಡುವಾಗ ಫಲಾನುಭವಿ ಯಾರೆಂಬುದನ್ನು ಗುರುತಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿರುವುದು ಸರಿಯಾಗಿದೆ. ಆದರೆ ಚುನಾವಣೆಯ ಸಮಯದಲ್ಲಿ ಈ ರೀತಿಯ ಘೋಷಣೆಗಳನ್ನು ಕೊಟ್ಟು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವುದು ಎಷ್ಟು ರೀತಿಯಲ್ಲಿ ನ್ಯಾಯಸಮ್ಮತ ಅನಿಸ್ತದೆ? ಇನ್ನು ರಾಜ್ಯ ಸರ್ಕಾರಗಳು ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಘೋಷಿಸಿದ ಉಚಿತ ಯೋಜನೆಗಳಿಂದ ಬಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸಿಗುತ್ತಿರುವ ಉಚಿತ ವಿದ್ಯುತ್, ಆಹಾರ, ಶಿಕ್ಷಣ, ಆರೋಗ್ಯ ಯೋಜನೆಗಳು ಇವೆಲ್ಲವೂ ಕಲ್ಯಾಣ ರಾಜ್ಯದ ಭಾಗ ಅಂತ ನಾವು ಭಾವಿಸಿದ್ವಿ. ಜೊತೆಗೆ ಸಾಮಾಜಿಕ ನ್ಯಾಯಕ್ಕೆ ಈ ಯೋಜನೆಗಳು ಪೂರಕವಾಗಿವೆ ಅಂತಲೂ ಹೇಳ್ಬೋದು. ಈಗ ಕಲ್ಯಾಣ ಯೋಜನೆಗಳಿಗೂ ಮತ್ತು ಫ್ರೀ ಬೀಸ್ಗಳಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಂತೆ ಸರ್ಕಾರಗಳು ಬಡ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಹಕಾರಿಯಾಗುವಂಥ ನೀತಿಗಳನ್ನು ರೂಪಿಸುವುದು, ಶಾಲಾ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಬಿಸಿಯೂಟ, ಉಚಿತ ಅಕ್ಕಿ, ಉಚಿತ ಆರೋಗ್ಯ ಸೇವೆ, ಜೊತೆಗೆ ರೈತರ ಜೊತೆ ನಿಲ್ಲುವ ಯೋಜನೆಗಳು ಕಲ್ಯಾಣ ಯೋಜನೆಯ ಭಾಗವಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ವಿರುದ್ಧವಾಗಿರುವುದು ಫ್ರೀ ಬೀಸ್ ಅಂದರೆ ಚುನಾವಣಾ ಘೋಷಣಾ ಪತ್ರದಲ್ಲಿ ಕಾಣಿಸಿಕೊಂಡು ಚುನಾವಣೆಗಾಗಿ ಮಾತ್ರ ಕೊಟ್ಟು ಜನರಿಗೆ ಮತ್ತೆ ಹೊರೆಯಾಗುವಂತೆ ಮಾಡುವುದು ಈ ಫ್ರೀ ಬೀಸ್. ಇದಕ್ಕೆ ಉದಾಹರಣೆ ಎಂಬಂತೆ ಚುನಾವಣೆ ಸಂದರ್ಭದಲ್ಲಿ ಕೊಡುವ ಟಿವಿ, ಮಿಕ್ಸರ್, ಲ್ಯಾಪ್ಟಾಪ್ ಇವೆಲ್ಲ ಆಗಿದೆ. ಇದರಿಂದ ತಕ್ಷಣದ ರಾಜಕೀಯ ಲಾಭವೇ ಇರ್ತದೆ ಹೊರತು ಯಾವುದೇ ರೀತಿಯ ಜನಕಲ್ಯಾಣದ ಯೋಜನೆ ಇರೋದಿಲ್ಲ. ಭಾಳ ಮುಖ್ಯವಾಗಿ ದುಡಿಯುವ ಜನರಿಗೆ ಕೊಡುವುದು ಯಾವುದೇ ಬಿಟ್ಟಿ ಭಾಗ್ಯವಲ್ಲ ಅಂತ ನಮಗನಿಸ್ತದೆ. ತಮ್ಮ ಮೈ ಬೆವರಿನಿಂದ ಭಾರತ ಎಂಬ ದೇಶವನ್ನು ಕಟ್ಟಿದವರು ಇದೇ ದೇಶದ ಶ್ರಮಿಕ ವರ್ಗ. ನಮ್ಮ ನಗರಗಳು ಉತ್ತಮವಾಗಿ ಕಾಣಲು ಇದೇ ಶ್ರಮಿಕ ವರ್ಗ ಮಾಡಿದ ಸೇವೆಯನ್ನು ನಾವು ಕಡೆಗಣಿಸಬಾರ್ದಲ್ವಾ? ಆಹಾರ ಧಾನ್ಯ ಬೆಳೆಯಲು ಕಷ್ಟಪಡುವ ರೈತ, ತಿನ್ನುವ ಅನ್ನ, ನಡೆಯುವ ರಸ್ತೆ,
ಕಾಯಿಲೆ ಬಿದ್ದಾಗ ಹೋಗುವ ಆಸ್ಪತ್ರೆ, ನಮ್ಮ ಮನೆಗಳನ್ನು ಜತನದಿಂದ ಕಾಪಾಡುವ ಹೆಣ್ಮಕ್ಳು, ನಮ್ಮ ಮನೆಗಳ ಕಸಗುಡಿಸುವ, ಪಾತ್ರೆಗಳನ್ನು ತೊಳೆಯುವ ಮಹಿಳೆಯರು, ಆಟೋ ರಿಕ್ಷಾದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವವರು, ನಮ್ಮ ಬೂಟು ಚಪ್ಪಲಿಗಳನ್ನು ಹೊಲಿದು ಪಾಲಿಷ್ ಮಾಡಿಕೊಡುವವರು, ಊರಿಂದೂರಿಗೆ ನಮ್ಮನ್ನು ಸಾಗಿಸುವ ಸರ್ಕಾರಿ ಖಾಸಗಿ ಸಾರಿಗೆಗಳ ವಾಹನ ಚಾಲಕರು, ಇವರಿಗೆ ಪ್ರತಿಯಾಗಿ ನಾವೇನು ಕೊಟ್ಟಿದ್ದೇವೆ? ಈ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಲ್ವಾ? ದೇಶ ಉದ್ಧಾರ ಮಾಡಲು ಅಚ್ಚೇ ದಿನಗಳನ್ನು ತರುತ್ತೇವೆ ಎಂದು ಬಂದವರು ಮಾಡಿದ್ದೇನು? ಸಾಮಾನ್ಯ ಬಡ ಕುಟುಂಬಗಳಿಗೆ ಸಿಗಬೇಕಾಗಿದ್ದಂತಹ ಅಡುಗೆ ಅನಿಲದ ಸಿಲಿಂಡರ್ ಮೇಲಿನ ಸಬ್ಸಿಡಿಯನ್ನು ರದ್ದುಗೊಳಿಸಿದರು. ವಿದೇಶದಲ್ಲಿರುವ ಕಪ್ಪು ಹಣವನ್ನು ತರುತ್ತೇವೆ ಎಂದು ನೋಟ್ ಅಮಾನ್ಯೀಕರಣ ಮಾಡಿ ಜನಸಾಮಾನ್ಯರನ್ನು ಗೋಳಾಡಿಸಿದರು. ಇದರ ಬಗ್ಗೆ ಪ್ರಶ್ನೆ ಮಾಡುವವರು ಯಾರು? ಜನಸಾಮಾನ್ಯರಿಗೆ ಉಚಿತವಾಗಿ ನೀಡಿದರೆ ಆರ್ಥಿಕ ದಿವಾಳಿ ಆಗ್ತದೆ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹಣಕಾಸಿನ ಕೊರತೆ ಆಗ್ತದೆ ಎನ್ನುವರು ಅದಾನಿಯಂತಹ ಕಾರ್ಪೊರೇಟ್ ಬಂಡವಾಳಿಗರ ಸಾವಿರಾರು ಕೋಟಿ ರು ಬ್ಯಾಂಕ್ ಸಾಲ ಮನ್ನಾ ಮಾಡಿದ ಬಗ್ಗೆ ಮಾತನಾಡುವುದೇ ಇಲ್ಲ. ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಸುಮಾರು 10 ಲಕ್ಷ ಕೋಟಿಗಳ ಕಾರ್ಪೊರೇಟ್ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ ಎಂದು ಒಂದು ಅಂದಾಜಿನ ಅಂಕಿಅಂಶವಿದೆ. ಇದರಿಂದಾಗಿ ಸಾರ್ವಜನಿಕ ರಂಗದ ಬ್ಯಾಂಕುಗಳು ದಿವಾಳಿಯ ಅಂಚಿಗೆ ಬಂದಿವೆ. ಕಾರ್ಪೊರೇಟ್ ಸಾಲ ಮನ್ನಾದಿಂದ ಮೂಲಭೂತ ಸೌಕರ್ಯಗಳಿಗೆ ಹಣ ಹೊಂದಿಸಲು ಕಷ್ಟವಾಗುವುದಿಲ್ವೇ? ಈ ಪ್ರಶ್ನೆಯನ್ನು ಕೇಳುವವರು ಯಾರು? ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದ ಕಳವಳವನ್ನು ನಾವು ಸಹ ಗೌರವಿಸುತ್ತಾ ಮತ್ತು ಸ್ವೀಕರಿಸುತ್ತಾ ಉಳ್ಳವರಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡುವುದನ್ನು ನಿಲ್ಲಿಸಬೇಕು. ಅಭಿವೃದ್ಧಿಯ ಹೆಸರಿನಲ್ಲಿ ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಬದಲು ಬಡವರಿಗೆ, ದುಡಿಯುವ ವರ್ಗದವರಿಗೆ ಉತ್ತಮ ಯೋಜನೆಗಳನ್ನು ರೂಪಿಸುವ ಬಗ್ಗೆ ಎಲ್ಲ ಸರ್ಕಾರಗಳು ಚಿಂತಿಸಬೇಕು. ಉಚಿತ ಯೋಜನೆಗಳು ಬಡ ಮತ್ತು ಹಿಂದುಳಿದ ಕುಟುಂಬದ ಕಟ್ಟಕಡೆಯ ವ್ಯಕ್ತಿಗೆ ಒಂದಿಷ್ಟು ಉಸಿರಾಡಲು ಅವಕಾಶ ನೀಡುವ ಭರವಸೆಯ ಮಾದರಿ. ಅವಕಾಶ ವಂಚಿತ ಸಮುದಾಯಗಳಿಗೆ ಭರವಸೆಯ ಬೆಳಕು. ವೀಕ್ಷಕರೇ, ಈ ವಿಡಿಯೋ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಇದನ್ನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದನ್ನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.